ಓಂ ಗಂ ಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಜೀವನ ನಿರ್ವಹಣೆಯ ಕಾಲದಲ್ಲಿ ಸುಳ್ಳಿರ್ಬೋದು, ಸತ್ಯ ಇರ್ಬೋದು, ನಾವು ಸುಳ್ಳು ಹೇಳಬೇಕಾಗತ್ತೆ, ಸತ್ಯ ಹೇಳಬೇಕಾಗತ್ತೆ. ಆದರೆ ಇವತ್ತಿನ ದಿವಸ ಸುಳ್ಳು ಹೇಳಿದರೆ ಪಾಪ ಬರುತ್ತದೆಯೇ? ಸುಳ್ಳಿನಿಂದ ನಮಗೆ ಪಾಪ ಬರುತ್ತೆ. ಪಾಪ ಅಂತ ಹೇಳ್ತಾ ಇರ್ತೀವಿ, ಅದರಲ್ಲಿ ಇದೊಂದು ಸುಳ್ಳ. ಯಾಕೆಂದರೆ ಪ್ರಾಣಿ ಹಿಂಸೆ ಮಾಡಿದಾಗ, ಯಾರಿಗೋ ಚಿತ್ರಹಿಂಸೆ ಕೊಟ್ಟಾಗ, ಅಥವಾ ಯಾವುದಾದ್ರೂ ಬೇರೆ ಬೇರೆ ಕೆಲಸಗಳು ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಪಾಪಗಳು ಬರುತ್ತೆ. ಆದರೆ ಇವತ್ತಿನ ದಿವಸ ಸುಳ್ಳು ಹೇಳಿದರೆ ಪಾಪ ಬರುತ್ತಾ, ಸುಳ್ಳು ಹೇಳಿದರೆ ನಮಗೆ ಪಾಪ ಸುತ್ತಕೊಳ್ಳುತ್ತಾ ಅಂತಕ್ಕಂತಹ ಒಂದು ಪ್ರಶ್ನೆ ಸಮಸ್ತರಲ್ಲೂ ಇರುತ್ತೆ. ಆದರೆ ಕೆಲವರಿಗೆ ನಾವು ಇವತ್ತಿನ ದಿವಸ ಜೀವನ ಅಂದರೆ ಪ್ರತಿನಿತ್ಯವೂ ಸಹ ಸುಳ್ಳೇ ಒಂದು ವಿಚಿತ್ರವಾಗಿ ಸುಳ್ಳು ಹೇಳೋದೇ ಒಂದು ಉದ್ಯೋಗ ಹಾಕಿಟ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಇವತ್ತಿನ ದಿವಸ ನಾವೇನು ಹೇಳುತ್ತೆ, ಅವರಿಗೆ ಅಸತ್ಯ ಹೇಳ್ತಾ ಇದ್ದೀನಿ ಅಂತ ಭಯ ಇರಲ್ಲ, ಆ ಗೌರವ ಇರಲ್ಲ ಸತ್ಯಕ್ಕೆ. ಏನೋ ಬಾಯಿಗೆ ಬಂದು ಸುಳ್ಳು ಹೇಳ್ಕೊಂಡು, ಅಥವಾ ಏನೋ ವ್ಯಾಪಾರ ಇರ್ಬೋದು, ಏನೋ ವ್ಯವಹಾರಗಳಲ್ಲಿ ಕೂಡ ಸುಳ್ಳು ಹೇಳ್ತಾ ಇರ್ತಾರೆ. ಇದು ಪಾಪಕ್ಕೆ ಮೂಲವ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ದಿವಸ ತಿಳ್ಕೊಬೇಕಾಗಿರುತ್ತೆ. ಸಮಯ ಸಾಧಕ ಸುಳ್ಳು, ಕೆಲವರು ಸಮಯ ಸಾಧಕ ಸುಳ್ಳು ಹೇಳ್ತಾರೆ. ಕೆಲವರು ಏನು ಮಾಡ್ತಾರೆ, ವ್ಯಾಪಾರದಲ್ಲಿ ನಾವು ಉದರ ನಿಮಿತ್ತಂ ಬಹುಕೃತ ವೇಷಂ ವ್ಯಾಪಾರ ಮಾಡ್ತಾಯಿದ್ವಿ. ನೀವು 10 ರೂಪಾಯಿಗೆ ತಂದಿದ್ದೀರಾ, ಅದರಲ್ಲಿ ಏನೋ ಒಂದು ಅಷ್ಟು ಲಾಭ ಇಟ್ಕೊಂಡು, ಒಂದು ನಾರ್ಮಲ್ ಲಾಭ ಇಟ್ಕೊಂಡು, ಅದು ಭಗವಂತನು ಯಾವತ್ತೂ ಕೇಳಲ್ಲ. ನಿಮಗೆ ಕಷ್ಟ ಇರುತ್ತೆ, ನೀವು ಆ ವಸ್ತುವನ್ನು ಅಲ್ಲಿ ಅವ್ರಿಗೆ ತಂದು ಕೊಡ್ತಾ ಇರ್ತೀರ. ಇದರಲ್ಲಿ ನಿಮ್ಮ ಜೀವನ ಇರುತ್ತೆ, ನಿಮಗೆ ಹಿಂದೆ ಸಂಸಾರ ಇರುತ್ತೆ. ಇದಕ್ಕೆ ಯಾವತ್ತೂ ನಾವು ಅದನ್ನು ಸುಳ್ಳು ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತಿನ ದಿವಸ ಏನಾಗಿದ್ದಾರೆ, ಸಮಯ ಸಾಧಕ ಒಬ್ಬ ವ್ಯಕ್ತಿಯಿಂದ ಒಂದು ವಸ್ತುವನ್ನು ತಕ್ಷಣ ಕಬಳಿಸ್ಕೋಬೇಕು, ಅಲ್ಲಿ ಸುಳ್ಳು ಹೇಳ್ತೀವಲ್ವ, ಅದು ಪಾಪಕ್ಕೆ ಕೂಡ ಮೂಲ ಆಗುತ್ತೆ. ಯಾವಾಗಲೂ ನಮಗೆ ಹಿಂದಿನಿಂದಲೂ ಸಹ ಸಾಕ್ಷಾತ್ ನಮಗೆ ಮಹಾತ್ಮ ಗಾಂಧಿಯವರು ಕೂಡ ಒಂದು ಪದ ಕೊಟ್ಟೋಗಿದ್ದಾರೆ, ಸತ್ಯಮೇವ ಜಯತೆ. ಈಗ ಸತ್ಯಕ್ಕೆ ಕಷ್ಟ ಇರುತ್ತೆ, ಆದರೆ ಒಂದಲ್ಲ ಒಂದು ಸಹ ಜಯ ಸಿಗುತ್ತೆ. ಹಾಗಾಗಿ ಸಮಯ ಸಾಧಕ ಸುಳ್ಳು, ಅವಕಾಶದ ಸುಳ್ಳು, ಬೇಕಾಗಿನೂ ಸುಳ್ಳು ಹೇಳೋದು, ಬೇರೆಯವ್ರನ್ನ ಸಿಕ್ಕಾಕ್ಸೋಕ್ಕೆ ಸುಳ್ಳು ಹೇಳೋದು, ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕೆ ಸುಳ್ಳು ಹೇಳಿದಾಗ ಇವೆಲ್ಲವೂ ಕೂಡ ಪಾಪಕ್ಕೆ ಮೂಲ ಕೂಡ ಆಗತ್ತೆ. ಅಂದರೆ ಸುಳ್ಳು ಪಾಪಕ್ಕೆ ಮೂಲನ ಅಂದರೆ ಹೌದು, ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಒಂದು ಜೀವಿಯನ್ನು ಬದುಕಿಸೋದಕ್ಕೆ, ಬೇರೆಯೊಬ್ಬರಿಗೆ ಸಹಾಯ ಮಾಡೋಕ್ಕೆ, ಅಥವಾ ಬೇರೆಯೊಬ್ಬರಿಗೂ ಒಳ್ಳೇದು ಮಾಡೋಕ್ಕೆ ನಾವು ಆ ಸುಳ್ಳನ್ನು ಬಳಸ್ಕೊಂಡಾಗ ಅದು ನಮಗೆ ಕಂಟಕ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದೇ ಒಂದು ಸರಿ ಸುಳ್ಳು ಹೇಳಿದ ಧರ್ಮರಾಯನು, ಒಂದು ಸಾರಿ ಸುಳ್ಳು ಹೇಳ್ತಾನೆ ಧರ್ಮರಾಯನು, ಆ ಸುಳ್ಳು ಹೇಳಿದಕ್ಕೆ 30 ತಾಸು ಅಂದರೆ 3 ತಾಸು ಅಂದರೆ 3 ಗಂಟೆಗಳ ಕಾಲ ನರಕಯಾತನೆ ಅನುಭವಿಸ್ತಾನೆ. ನರಕಯಾತನೆಗೆ ಕೇಳ್ತಾನೆ ಕೃಷ್ಣ, ಯಾಕೆ ಇಷ್ಟು ಅನುಭವಿಸ್ತಾ ಇದೆ? ಸುಳ್ಳು ಹೇಳಿದಾನಲ್ವಾ, ಅದಕ್ಕೆ ಅನುಭವಿಸ್ತಾ ಇದೆ. ಈ ರೀತಿ ಅದು ಮಹಾಭಾರತದಿಂದ ಹೇಳುತ್ತೆ. ನಮ್ಮಲ್ಲಿ ಶ್ಲೋಕ ಕೂಡ ಹೇಳುತ್ತೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನ ಧರ್ಮದಲ್ಲಿ ಒಂದು ಹೇಳುತ್ತೆ, ಸತ್ಯವನ್ನೇ ಹೇಳಬೇಕು. ಆದರೆ ಸತ್ಯದಿಂದ ಬೇರೆಯವ್ರಿಗೆ ನೋವಾಗಬಾರ್ದು. ಆವಾಗ ಬೇಕಾದರೆ ನೀವು ಒಂಚೂರು ಸುಳ್ಳು ಹೇಳ್ಕೊ, ಸತ್ಯದಿಂದ ಬೇರೆಯವ್ರಿಗೆ ನೋವಾಗಬಾರ್ದು. ನಿಮ್ಮ ಮಗ ಇವತ್ತು ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ ಅಂತ ಹೇಳೋದಕ್ಕಿಂತ ಸ್ವಲ್ಪ ಮಗನ ಬಗ್ಗೆ ಸ್ವಲ್ಪ ಕೇರ್ ಆ ರೀತಿ ಹೇಳೋದು. ನಾವು ಎಲ್ಲೋ ಒಂದು ಕಡೆ ಬೇಕಾಗಿನೂ ಸುಳ್ಳು ಹೇಳಿ ಬೇರೆಯವ್ರಿಗೆ ಸಿಕ್ಕಾಕ್ಸಿದಾಗ ಅದು ಪಾಪಕ್ಕೂ ಮೂಲ ಆಗುತ್ತೆ. ಬೇಕಾಗಿ ಹೇಳೋ ಸುಳ್ಳು ಪಾಪಕ್ಕೆ ಮೂಲ ಅಂತ ಹೇಳ್ತಾ, ಧರ್ಮ ಕಾರ್ಯಗಳಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಹೇಳೋ ಸುಳ್ಳು ಯಾವತ್ತೂ ಒಳ್ಳೆಯದಾಗತ್ತೆ. ಹಾಗಾಗಿ ಸುಳ್ಳನ್ನು ಕಡಿಮೆ ಮಾಡೋಣ, ಸತ್ಯವನ್ನು ಜಾಸ್ತಿ ಹೇಳೋಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.